ಇವತ್ತಿನ ದಿನ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಇವತ್ತಿನ ನಾನು ಚಾರ್ಜ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಗೆ ಸರ್ಕಾರ ನನ್ನನ್ನು ವರ್ಗಾವಣೆ ಮಾಡಿ ಏನು ಕೆಲಸ ಅಪೇಕ್ಷೆ ಮಾಡ್ತದೆ ಆ ಕೆಲಸವನ್ನು ಮಾಡಬೇಕಂತ ಹೇಳಿ ನಿರ್ದೇಶನ ಮೇರೆಗೆ ಬಂದಿದ್ದೇವೆ. ತಮ್ಮೆಲ್ಲರ ಸಹಕಾರ, ಸಮಸ್ತ ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದೊಂದಿಗೆ ಏನು ಈ ಮುಂಚೆ ಯಾವ ಥರ ದಾವಣಗೆರೆ ಜಿಲ್ಲೆ ಕಾನೂನು ಸುವ್ಯವಸ್ಥೆಯಲ್ಲಿ ತನ್ನದೇ ಆದ ಒಂದು ಕ್ಲೀನ್ ಸಿಟಿ ಆ ಥರ ಆಗಿ ಬಂದಿದೆ. ಅದನ್ನು ಮುಂದುವರಿಸೋದು ನಮ್ಮ ಒಂದು ಮೊದಲ ಆದ್ಯತೆ ಆಗಿರ್ತದೆ. ಅದರ ಜೊತೆಗೆ ಪೊಲೀಸರಂದ ತಕ್ಷಣ ಜನಕ್ಕೆ ಇರೋದು ಭಯ. ಆ ಭಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜನಸ್ನೇಹಿ ಪೊಲೀಸಿಗೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನು ಪ್ರಕರಣಗಳಾಗದೇ ರೀತಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಜನಾಭಿಪ್ರಾಯ ಮೂಡಿಸೋದು. ಅದರ ಜೊತೆಗೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಡದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಒಂದು ಒಳ್ಳೆಯ ಸಮಾಜ ನಿರ್ಮಾಣದತ್ತ ಎಲ್ಲರ ಜೊತೆ ಕೈ ಜೋಡಿಸ್ಬೇಕಂತ ಬಿಟ್ಟಳಿ ಈ ಒಂದು ವಾಹಿನಿ ಮುಖಾಂತರ ತಮಗೆಲ್ಲರಿಗೂ ಕೋರುತ್ತೇನೆ. ಸೊ ಅವಕಾಶ ಕೊಟ್ಟಿದ್ದಕ್ಕೆ, ತಮ್ಮ ಒಂದು ಜೊತೆ ಸೇವೆ ಮಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿಂದೆ ಏನು ಯಾವ ಥರ ಇಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳು, ಯಾವ ಕಾರ್ಯಕ್ರಮಗಳನ್ನು, ಯಾವ ಒಂದು ಶಿಸ್ತುಬದ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದೇ ರೀತಿ ಈ ಮುಂದೆ ಕೂಡ ಅದೇ ಕಾರ್ಯ ಮುಂದುವರಿಯುತ್ತೆ. ಇನ್ನೂ ಹೆಚ್ಚಿನದಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಗರದ ಬೇರೆ ಬೇರೆ ರಾಜ್ಯದ ಇತರೆ ಕಡೆಗಳಲ್ಲಿ ಬೇರೆ ರಾಜ್ಯದವರು ಬಂದು ಈ ಥರ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಸಿಟಿ ಔಟ್ಸ್ಕಟ್ಸಲ್ಲಿ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ಡ್ರಗ್ಸಿಗೆ ಏನು ಕರ್ನಾಟಕ ಸರ್ಕಾರದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಬಿಟ್ಟಿದೆ, ಅದನ್ನು ನಾವು ಮಾಡುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಪರಿಶ್ರಮ ಮುಂದುವರಿಯುತ್ತೆ. ನಾವು ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ. ಬೇಸಿಕ್ ಡಿಗ್ರಿ ನಾನು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನು ನಾಗರಾಳದಲ್ಲೇ ಮುಗಿಸಿದೆ. ತದನಂತರ ನನ್ನ ಮಾಧ್ಯಮಿಕ ಶಿಕ್ಷಣವನ್ನು ಜವಾಹರ್ ನವೋದಯ ವಿದ್ಯಾಲಯ ಆಲ್ಮಟ್ಟಿಯಲ್ಲಿ ಮುಗಿಸಿ, ತದನಂತರ ನಾನು ವೆಟರ್ನರಿ ಡಾಕ್ಟರ್, ಬೇಸಿಕಲಿ ಪಶು ವೈದ್ಯಾಧಿಕಾರಿಯಾಗಿ 1999ರಿಂದ 2004ರವರೆಗೆ ಬೀದರ್ ಪಶುವೈದ್ಯ ಕಾಲೇಜಿನಲ್ಲಿ ನನ್ನ ವ್ಯಾಸಂಗವನ್ನು ಮುಗಿಸಿರ್ತೇನೆ. ತದನಂತರ ನಾನು ಹೆಚ್ಚಿನ ವ್ಯಾಸಂಗಕ್ಕಾಗಿ MUSc ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್ ಅನ್ನು ಕೂಡ ಅಲ್ಲಿ ಬೀದರಲ್ಲಿ ಮುಗಿಸಿದೆ. ಆನಂತರ 2008ರಲ್ಲಿ DSPಗೆ ಸೆಲೆಕ್ಟ್ ಆಗಿದೆ. ಸೊ DSPಗೆ ಸೆಲೆಕ್ಟ್ ಆಗಿ ನಾನು ಈ ಮುಂಚೆ ಕೂಡ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ನನ್ನ ಪ್ರಥಮ ಪೋಸ್ಟಿಂಗನ್ನು ನಾನು ಕರ್ತವ್ಯ ನಿರ್ವಹಿಸುತ್ತೇನೆ. ತದನಂತರ ಹಿರಿಯೂರು, ಚಿತ್ರದುರ್ಗದಲ್ಲಿ ಹಿರಿಯೂರಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ತದನಂತರ ಪದೋನ್ನತಿ ಹೊಂದಿ ಬೆಂಗಳೂರಿನಲ್ಲಿ DCP ಇಂಟೆಲಿಜೆನ್ಸ್ ಆಗಿ ಒಂದು 5 ತಿಂಗಳ ಕೆಲಸ ನಿರ್ವಹಿಸಿದ ನಂತರ ಕಾನೂನು ಸುವ್ಯವಸ್ಥೆ DCP ಆಗಿ ಮೈಸೂರಿಗೆ ಹೋಗಿದೆ. ಮೈಸೂರಿನಲ್ಲಿ ಸುಮಾರು 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ SP ಆಂಟಿ ಕರಪ್ಷನ್ ಬ್ಯೂರೋ ಆಗಿ 1.5 ವರ್ಷ ಇದ್ದೆ. ತದನಂತರ ನಾನು ಶಿವಮೊಗ್ಗ ಜಿಲ್ಲೆ ಅಡಿಷನಲ್ SP ಆಗಿ ಸುಮಾರು 3 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ IPS ಕನ್ಫರ್ಮೇಷನ್ ಆದ ನಂತರ ಮೈಸೂರಿನ ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಅಲ್ಲಿದೆ. ತದನಂತರ ಬೆಳಗಾವಿ DCP ಲಾ ಆ್ಯಂಡ್ ಆರ್ಡರ್ ಆಗಿ 2023ರಲ್ಲಿ ಜನವರಿಲಿ ಕರ್ತವ್ಯ ನಿರ್ವಹಿಸಿ, ತದನಂತರ ಸೆಪ್ಟೆಂಬರ್ 2023ರಿಂದ DCP ಸೆಂಟ್ರಲ್ ಆಗಿ ಕರ್ತವ್ಯ ನಿರ್ವಹಿಸಿ, ಈ ಹಿಂದೆ ಇದಕ್ಕಿಂತ ಮುಂಚೆ ನಾನು SP ಇಂಟೆಲಿಜೆನ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೆ ಬೆಂಗಳೂರಲ್ಲಿ. ಈಗ ಸರ್ಕಾರ ವರ್ಗಾವಣೆಗೊಳಿಸಿದಂತೆ ಇವತ್ತಿನ ದಿನ ಇಲ್ಲಿ ಬಂದು ಚಾರ್ಜ್ ತಗೋತಾ ಇದೆ. ರೆಡ್ ಸ್ಯಾಂಡ್ವಿಚ್ ಇರ್ಬೋದು ಅಥವಾ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಿರ್ತಕ್ಕಂಥ ಅಕ್ರಮ ಮರಳಿರ್ಬೋದು, ಅದರ ಜೊತೆಗೆ ಸ್ಮಗ್ಲಿಂಗ್ ಇರ್ಬೋದು, ಯಾವುದೇ ಥರದ ಸ್ಮಗ್ಲಿಂಗ್ ಇದ್ರೂ ಸಹಿತ ಅದ್ರ ಜೊತೆ ಯಾವ ರೀತಿ ಮುಂಚೆ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಬಹಳ ಚಾಕಚಕ್ಯತೆಯಿಂದ ಬಹಳ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದೇ ಕರ್ತವ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಇನ್ನೂ ಹೆಚ್ಚಿನದಾಗಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತ ಆಗುತ್ತಂತ ಬಿಟ್ಟಡಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಕ್ಕೆ ಇಚ್ಛೆ ಪಡ್ತೀನಿ.
ಆ ರೀತಿ ಎಲ್ಲ ಬಂದ್ರೆ ಯಾವ ರೀತಿ ನೀವು ಕ್ರಮ ತಗೊಳ್ತೀರಿ? ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಾಗ ಎಲ್ಲರೂ ಕಾನೂನಿಗೆ ತಲೆಬಾಗಬೇಕಾಗತ್ತೆ. ಕಾನೂನನ್ನು ಹೊರತಾಗಿ ನಾವು ಯಾವುದೇ ರೀತಿಯ ಇದಕ್ಕೆ ಈಲ್ಡ್ ಆಗೋದಿಲ್ಲ. ಖಂಡಿತವಾಗಲೂ ಅವರ ಸಲಹೆ ಸೂಚನೆಗಳು ನೋಡ್ಕೊಂಡ್ಬಿಟ್ಟು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಿಂದ ಸಲಹೆ ಸೂಚನೆ ಎಲ್ಲ ಕಡೆ ತೆಗೆದುಕೊಳ್ತೇವೆ. ಸಾರ್ವಜನಿಕರು ತೆಗೆದುಕೊಳ್ತೇವೆ, ಅದ್ರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಎಲ್ಲ ರಾಜಕೀಯ ಜನಪ್ರತಿನಿಧಿಗಳ ತೆಗೆದುಕೊಳ್ತೇವೆ. ಆದರೆ ಕೊನೆಯದಾಗಿ ಕಾನೂನನ್ನು ಎತ್ತಿರ್ತಕ್ಕಂಥ ಕರ್ತವ್ಯವನ್ನು ನಾವು ಮಾಡ್ತೇವೆ ಅಂತ ಟೀಮ್ ಮೂಲಕ ತಿಳಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೆ. ಸೊ ಈ ಹಿಂದೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿ ಆರೋಪಿಗಳನ್ನು ಕೂಡ ದಸ್ತಗಿರಿ ಮಾಡಿದಂತೆ ನಾನು ತಮ್ಮಿಂದ ತಿಳ್ಕೊಂಡ್ಪಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಲೋಪದೋಷ ಆಗದ ಹಾಗೆ ಯಾರು, ಯಾಕಂದರೆ ಸಾರ್ವಜನಿಕರು ಪೊಲೀಸರ ಒಂದು ಏನು ಸಹಕಾರ ಭಾಳ ಇಂಪಾರ್ಟೆಂಟ್. ಈಗ ಪೊಲೀಸರ ಮೇಲೆ ಹಲ್ಲೆ ಒಂದು ಗಂಭೀರ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಂತದಲ್ಲಿದೆ ಅದನ್ನು ನಾವು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನದಾಗಿ ತನಿಖೆಯನ್ನು ಕೈಗೊಂಡು ಅದಕ್ಕೆ ಒಂದು ತಾರ್ಕಿಕ ಹಂತವನ್ನು ಕೊಡ್ತೀವಿ.